ಲಕ್ಷ್ಮೀ ಬಾರಮ್ಮ ಬಾರಮ್ಮ ಲಕ್ಷ್ಮೀ ಬಾರಮ್ಮ. ಊರವರೆಲ್ಲ ನೋಡ್ಲಿ ಅಂತ ನಾಟಕ ಆಡ್ತವ್ರೆ. ತಾತಮ್ಮ ಜೀವರ ತನಕ ಕೊಡ್ಬಾರ್ದು ಕಷ್ಟ ಕೊಟ್ರು. ಈಗ ನೋಡ್ ನಾಟಕ. ಏನಪ್ಪ ಎಲ್ಲರಿಗೂ ಸುದ್ದಿ ಮುಡ್ಸಾಗಿದೆಯೇನಪ್ಪ? ಲಚ್ಚಿಗೆ ಸುದ್ದಿ ಮುಡಿಸಿದ್ರ ಅಂತ ಕೇಳಿದ್ರೆ ಯಾರು ಏನು ಹೇಳ್ತಾ ಇಲ್ಲ. ಕಣ್ಣಲ್ಲಿ ಕಣ್ಣಿಟ್ಕೊಂಡು ತಾತಮ್ಮನ ಜೋಪಾನ ಮಾಡ್ದವಳು ಅವಳು. ಬಸವ ಚಟ್ಟ ರೆಡಿ ಆಗದ ನೋಡು. ಬಸವಾ ಚಟ್ಟ ಕಟ್ಟಾಗದೆ ಗುಂಡಿ ತೊಳಕ್ ಜನ ಕಳಿಸಿದೆ ತಾನೇ? ತಾತಮ್ಮನಿಗೆ ಎರೆ ಹೊಲ ಅಂದ್ರೆ ಸ್ಯಾನೆ ಪ್ರೀತಿ. ಅವಳನ್ನ ಅಲ್ಲೇ ಮಣ್ಣು ಮಾಡಿದ್ರೆ ಸರಿ ಅಂತ ಕಾಣಿಸುತ್ತೆ. ಕಂಡ್ರದ್ರಡ ನಮ್ಮ ಅತ್ತೆಗೆ ಎರೆ ಮಾಡಾದ್ರೆ ಭಾರಿ ಪ್ರೀತಿ. ಅವಳು ಅಲ್ಲೇ ಮಣ್ಣು ಮಾಡಮ್ಮ. ನಾಗಕ್ಕ ಮಣ್ಣು ಮಾಡ ಮಾತು ಆಮೇಲೆ ಮೊದಲು ಲಚ್ಚಿಗೆ ಸುದ್ದಿ ಮುಡಿಸಿದ್ರ ಏನು ಹೇಳ್ತಾನೆ ಇಲ್ವಲ್ಲ ನೀವು? ಇದೇನಕ್ಕ ಹಿಂಗೆ ಕೇಳ್ತಿದೀಯ? ವಾತಾವರಣ ಅವಳು ಸುದ್ದಿ ಮುಡ್ಸೋ ಆಗದೆ ಈ ಕಾಯ್ತಿರೋದೆ ಅವಳಿಗಲ್ವಾ? ಅಕ್ಕ ಈಗಾಗಲೇ ಟೇಮ್ ಆಗದೆ, ಇನ್ನು ಎಷ್ಟೊತ್ತು ಗಂಟೆ ಕಾಯೋದು? ಲಚ್ಚಿ ಬರೋಕ್ಕಿಲ್ಲ. ಅವಳು ಪ್ಯಾಟೆಗೆ ಹೋದ್ಮೇಲೆ ಸ್ಯಾನೆ ಬದಲಾಗ್ಬಿಟ್ಟವಳೆ, ಮುಂದ್ಲಂಗಿಲ್ಲ. ಅಲ್ಲ ನಾವು ಮುಂದ್ಲ ಕಾರ್ಯ ಎಲ್ಲ ನೋಡೋದು ಬೇಡವೇ? ಬಾಬಾ 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 ಏನ್ ಚಂದು, ಒಳ್ಳೆ ರಾಜ್ಕುಮಾರ ಕಂಡಾಗ ಕಾಣ್ತಾ ಇದೀಯಪ್ಪ. ಈ ಡ್ರೆಸ್ ಜೊತೆ ಒಂದು ವಿಗ್ ಹಾಕ್ಬಿಟ್ರೆ ತಾತ ನಿನ್ಗೆ ಇನ್ನೊಂದು ಮದುವೆ ಮಾಡೋದು ಹಾಗೆ ಕಾಣಿಸ್ತಾ ಇದೆಯಾ? ಮಾತಾಡು, ಅಜ್ಜಿ ಕೇಳಿಸ್ಕೊಂಡ್ರೆ ಹೊಟ್ಟೆ ಉರ್ಕೋತಾಳೆ. ಕೊಡು ಕೊಡು ಕೊಡು. ಅಮ್ಮ ಮಗನ್ ಎಂಗೇಜ್ಮೆಂಟ್ ನೀನ್ ನೋಡಿದ್ರೆ ಆರಾಮಾಗಿ ಟೀ ಕುಡಿತಾ ಇದೆಯಾ? ಇದೊಂದು ಮಾತ್ರ ಬಿಡಕ್ಕಾಗಲ್ಲ ಚಂದು ನನ್ಗೆ. ಅಯ್ಯೋ ಎಷ್ಟು ಫಾಸ್ಟ್ ಆಗಿ ಟೀ ಕುಡಿತೀಯಮ್ಮ? ತಗೋರ, ರೆಡಿ ಆಗ್ಬಿಟ್ಟಿದ್ಯಾ? ಎಷ್ಟ್ ಚೆನ್ನಾಗಿ ಕಾಣ್ತೀವ ರಾಮು. ನಾನು ಅಲ್ಲೇ ಯಾವ್ದಾದ್ರು ಒಂದು ಹುಡುಗಿನ ನೋಡಿ ಮದ್ವೆ ಆಗ್ಬಿಡ್ತೀನಿ. ಹಾಗೆ ಮಾಡು ಮಗನೇ. ನಾವೆಲ್ಲ ರೆಡಿ ಆಗಿದೀವಿ, ತಾವೊಬ್ರೆ ಇನ್ನೂ ಹಾಗೆ ಇರೋದು. ನನಗ್ ರೆಡಿ ಆಗಕ್ಕೆ ಎಷ್ಟೊತ್ತು? 5 ನಿಮಿಷ ರೆಡಿಯಾಗಿ ಬಂದ್ಬಿಡ್ತೀನಿ. ಬೇಗ. ಇವಳೆಲ್ಲೋದ್ಲು ಸುಲೋಚನಾ? ಸುಲೋಚನಾ ಏನ್ ಮಾಡ್ತಾ ಇದ್ದೀ? ಇನ್ನೂ ರೆಡಿ ಆಗ್ಲಿಲ್ವಾ? ಅತ್ತೆ ಏನ್ ಇಷ್ಟೊಂದು ಸಂತೋಷವಾಗಿದ್ದೀರಾ? ನಮ್ಮ ಅಣ್ಣನ ಮಗನ ನಿಶ್ಚಿತಾರ್ಥ, ಅದು ನಮ್ಮ ಅಕ್ಕನ ಮಗಳ ಜೊತೆಗೆ. ನನ್ನ ಸಂತೋಷಕ್ಕೆ ಇದಕ್ಕಿಂತ ಕಾರಣ ಬೇಕಾ ಚಂದು? ಡಬಲ್ ಧಮಾಕ. ಅಮ್ಮ ರೆಡಿ ಆಗ್ತಾ ಇದಾರೆ, ರೆಡಿ ಆದ್ಮೇಲೆ ಎಲ್ಲರೂ ಒಟ್ಟಿಗೆ ಹೋಗೋಣ. ಓಕೆ ಓಕೆ. ನಿನ್ ಮುದ್ದಿನಮ್ಮ ರೆಡಿ ಆಗೋದು ಎಲ್ಲಿಂದ ಬಂತು ಚಂದು? ಅವಳು ಇಡೀ ದಿನ ಈ ಮನೆಯಲ್ಲೇ ಮಲ್ಕೊಂಡಿರ್ತಾಳೆ. ಚಿಕ್ಕಪ್ಪ ಇನ್ನು ಏಟೊತ್ತು ಅಂತಲ ಕಾಯೋದು? ಬಸವ ನಾನಾಗ್ಲೇ ಎಷ್ಟಿಗಿತ್ತ ಹೇಳೋದು? ಆ ಹುಡುಗಿ ಬರೋಕ್ಕಿಲ್ಲ ಅಂದ್ರೆ ಬರೋಕ್ಕಿಲ್ಲ. ಅವಳು ಪ್ಯಾಟೆಗೆ ಹೋದ್ಮೇಲೆ ಸಾಣೆ ಬದಲಾಗವಳೆ. ಬರೋಂಗಿದ್ರೆ ಇಷ್ಟೊತ್ತಿಗೆಲ್ಲ ಬರಬೇಕಾಗಿತ್ತು. ಒಬ್ರಲ್ಲ ಇಬ್ಬರು ತಾವು ಹೇಳಿ ಕಳ್ಸಿವ್ನಿ, ಹಂಗಾದ್ರೂ ಬರ್ಲಿಲ್ವಲ್ಲ. ಜೀವ ಹೋದ್ಮೇಕೆ ಜಾಸ್ತಿ ಹೊತ್ತು ಇಟ್ಕೋಬಾರ್ದು. ಸರಿ ಸರಿ,
ಬೇಗ ಮುಂದಿನ ಕಾರ್ಯ ನೋಡ್ರಪ್ಪ. ಕಡೆಕಿತ ಮಕ ನೋಡೋ ಭಾಗ್ಯ ಆ ಮಗ ಕೇಳ್ಕೊಂಬಂದಿಲ್ಲ. ಎಲ್ಲದಕ್ಕೂ ಪುಣ್ಯ ಮಾಡಿರ್ಬೇಕು. ಬಸವ, ಈ ಹಟ್ಟಿ ಹಿರಿ ಮಗ ನೀನು, ಮುಂದ್ಲ ಕೆಲಸ ಎಲ್ಲ ನೀನೇನು ಮಾಡಬೇಕು. ಸರಿ ಮವ್ವ, ನೀನು ಹೇಳ್ದಂಗೆ ಆಗಲಿ. ಹಲೋ ಅಕ್ಕ, ನಾನು ಕುಮುದ. ಹೇಳು. ನಾನು ಹೇಳಿದ್ದೇನಾಯ್ತು? ಅಕ್ಕ ಹಾಕಿದ ಗೆರೆನ ತಂಗಿಯಾಗಿ ನಾನು ಯಾವತ್ತಾದರೂ ದಾಟಿದ್ದೇನ? ನೀನು ಹೇಗೆ ಹೇಳಿದ್ಯೋ ಹಾಗೆ ಎಲ್ಲ ಕೆಲಸನೂ ಮಾಡಿ ಮುಗಿಸಿದ್ದೀನಿ. ಟೀನಲ್ಲಿ ಆ ಪೌಡರ್ನ ಮಿಕ್ಸ್ ಮಾಡಿದೆ. ಅದನ್ನು ಅವಳು ಕುಡ್ದಿದ್ದನ್ನು ನಾನೇ ಕಣ್ಣಾರೆ ನೋಡಿದೆ. ಇನ್ನು ಸುಮಾರು 12 ಗಂಟೆ ಕಾಲ ಅವಳಿಗೆ ಎಚ್ಚರನೇ ಆಗೋದಿಲ್ಲ. ನೀನು ನಿಶ್ಚಿಂತೆಯಾಗಿ ನಿನ್ನ ಮಗಳ ನಿಶ್ಚಿತಾರ್ಥನ ಮಾಡಿ ಮುಗಿಸು. ಬೆಳಿಗ್ಗೆ ಎದ್ದು ಆ ದರಿದ್ರದವಳ ಮುಖ ನೋಡ್ಬೇಕಲ್ಲ ಅಂತ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ. ಅಬ್ಬಾ, ಈಗ ಸಮಾಧಾನ ಆಯ್ತು. ಕುಮುದ, ಅಲ್ಲಿಂದ ಎಲ್ಲರೂ ಹೊರಟಾಯ್ತಾ? ಇನ್ನು ಒಂದು 5 ನಿಮಿಷ ಅಕ್ಕ, ನಾವೆಲ್ಲ ಇಲ್ಲಿಂದ ಹೊರಡ್ತೀವಿ. ಅವಳು ಇಲ್ಲೇ ಬಿದ್ದಿರ್ತಾಳೆ. ನನ್ನ ಕೈನ ಕತ್ತರಿಸ್ತೀನಿ ಅಂತ ಧಮಕಿ ಹಾಕಿದ್ಲಲ್ಲ, ನೋಡಿದ್ವಿ ಅವಳಿಗೆ ಹೇಗೆ ಮಾಡಿದೆ ಅಂತ. ನೀನು ಹೇಳಿದಿದ್ರೆ ನಿದ್ದೆ ಬರೋ ಪೌಡರ್ ಹಾಕ್ತಿರ್ಲಿಲ್ಲ, ವಿಷನೇ ಹಾಕ್ಬಿಡ್ತಾ ಇದ್ದೆ. ಬೇಡ ಬೇಡ ಕುಮುದ, ಅದರ ಅಗತ್ಯ ಇಲ್ಲ. ಕಾಲ ಬಂದಾಗ ನೋಡೋಣ. ಈಗಲೇ ಟೈಮ್ ಆಯಿತು, ಬೇಗ ಹೊರಡಿ. ಸರಿ ಅಕ್ಕ, ಬಾಯ್. ಬಾಯ್. ತಾತಮ್ಮ, ಗಿರಿ, ತಾತಮ್ಮ, ಒಂದವ್ರಿಗಿಂತ ಮಾತಾಡು ತಾತಮ್ಮ. ನನ್ನ ಲಂಚಿ ತಾತಮ್ಮ, ಎದ್ದೋಳು ತಾತಮ್ಮ, ಒಂದವ್ರಿಗಿಂತ ಮಾತಾಡು ತಾತಮ್ಮ. ನೀನೇನಾರ ತಾತಮ್ಮನ ಮಗ ನೋಡ್ದೆ, ತಾತಮ್ಮನ ಹಂಗೆ ಊತ ಹಾಕಿದ್ರೆ ತಾತಮ್ಮನ ಆತ್ಮಕ್ಕೆ ಶಾಂತಿ ಅಂತ ಸಿಗ್ತಾ ಇರ್ಲಿಲ್ಲ ಕಣವ್ವ. ತಾತಮ್ಮ, ನನ್ನ ಲಗ್ನ ಮುಗೀತು ಅಂತ ಕರ್ಯ ಕಾಲ್ಸೆಲ್ಲ ಮುಗೀತು ಅಂತ ಹೊಟ್ಟೋದೆ ತಾತಮ್ಮ. ಸಮಾಧಾನ ಮಾಡ್ಕಡೆ, ಸಮಾಧಾನ ಮಾಡ್ಕಡೆ. ನನ್ನ
ಇವ್ ತಮ್ಮಯ್ಯ ನನ್ನ ಯಾಕಲ್ಲ ಇಲ್ಲಿ ಗಂಟ ಕರೆದೆ? ಅಕ್ಕಯ್ಯ ಮುದುಕಿ ಹೆಣನ ಹೂತಾಕ್ಬಿಟ್ಟು ಬರಕ್ಕೆ ಹೋಯ್ತಾ ಇವನಿ. ನಾನು ಬರೋಗಂಟ ಲಚ್ಚಿನ ಹೊರಗಡೆ ಬಿಡ್ಬೇಡ, ಇಲ್ಲೇ ಇಸ್ಕೊಂಡಿರು. ಅದೇನಿಸಿ ಅಂತ ನಂಗೆ ಓಸಿ ಹೇಳು. ಅವಳ್ತವ ನಂದೋಸಿ ಹಳೆ ಲೆಕ್ಕಾಚಾರ ಬಾಕಿ ಅದೆ, ಅದನ್ನೆಲ್ಲ ತೀರ್ಸ್ಕೋಬೇಕು. ಹಂಗೆ 2 ಪ್ರಶ್ನೆನೂ ಬಾಕಿ ಉಳ್ಕೊಂಡಿದೆ, ಅದನ್ನು ಕೇಳಬೇಕು. ಅಕ್ಕ, ಈಗ ನಾವು ಅವಳನ್ನು ಏನು ಮಾಡಿದ್ರು ಯಾವ ನನ್ನ ಮಗನೂ ಕೇಳೋಂಗಿಲ್ಲ, ಕೆಮ್ಮಂಗಿಲ್ಲ. ಕೇಳೋಳು ಒಬ್ಳಿದ್ಲು, ಅವಳು ನೆಗೆದು ಬಿದ್ದು ನೆಲ್ಲಿಕಾಯತ್ಲು. ಅವಳು ಹೆಣನ ಹೂತಾಕ್ಬಿಟ್ಟು ಬಂದು ಮೊಮ್ಮಗಳನ್ನು ವಿಚಾರಿಸ್ಕೊತೀನಿ. ನೀ ಏನು ಮಾಡ್ತೀವಿ ಎಂತ ಮಾಡ್ತೀವಿ ನಂಗೆ ಗೊತ್ತಿಲ್ಲ ಕಡ್ಲ. ನೀನೇನೇ ಮಾಡಿದ್ರು ಜೋಪಾನವಾಗಿ ಮಾಡು. ಆಮೇಕಿನಾರು ಹೆಚ್ಚು ಕಮ್ಮಿ ಆದರೆ ಕಟ್ಟ ಆಯ್ತದೆ. ಏನು ಯೋಚನೆ ಮಾಡ್ಬೇಡ ಕಣಕ್ಕ. ಇವತ್ತು ಅದೃಷ್ಟ ಲಕ್ಷ್ಮಿನ ಅದ್ಯಾವ ನನ್ನ ಮಗ ಕಾಪಾಡ್ತಾನೋ ನಾನು ನೋಡ್ತೀನಿ. ಸಹೋದರ ಹೇಗ್ ಮಾಡ್ಕೊಳ್ಳಿ, ಕಡೆಗಳೆಲ್ಲ ತಾತ ಬಂದ ನೋಡ್ಕೊಂಡೆ ಇಲ್ಲ. ನಿನ್ ತಾತಮ್ಮನ 8 ಸಂದಾಗ ನೋಡ್ಕೊಂಡೆ ಅಂತ ಊರ ಹೇಳ್ತಾನೆ ಕಣವ. ಸಮಾಧಾನ ಮಾರ್ಗ ಇಲ್ಲ ನಂಜುಂಡಿ, ಈಗಾಗ್ಲೇ ಒತ್ತಾಗೋಗ್ಬಿಟ್ಟದೆ. ಎತ್ಕೊಳ್ರಪ್ಪ, ಎತ್ಕೊಳ್ರಿ. ಅತ್ತೆ, ಎಲ್ಲರಿಗಿಂತ ಮುಂಚೆ ರೆಡಿ ಆದವ್ರು ನೀವು. ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಿದ್ದೀರಾ? ಬನ್ನಿ ಹೊರಡೋಣ. ಸರಿ ಹೊರಡೋಣ. ಅಮ್ಮನ್ ನೋಡಿದ್ರಾ? ರೆಡಿಯಾಗಿ ಬರ್ತೀನಿ ಅಂತ ಆಗಲೇ ರೂಮ್ಗೆ ಹೋದ್ರಲ್ಲ. ಅಮ್ಮ, ಮಾ 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 ಇನ್ನು ಎಷ್ಟೊತ್ತು? ಲೇಟ್ ಆಗ್ತಿದೆ. ಇನ್ನೂ ಬಂದೇ ಇಲ್ಲ ತಾತ. ಅಮ್ಮ, ಇನ್ನೂ ಏನ್ ಮಾಡ್ತಿದ್ಯಾ? ಟೈಮ್ ಆಯ್ತು, ಬಾ. ಪಾರ್ವತಿ, ಬೇಗ ಬಾಮ್ಮ.